ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೇಳದೆ ಹೋದಯ್ಯ, ನಿಜವಾಗ್ಲೂ ನೀನು ನನ್ನಿಂದ ದೂರ ಆಗ್ತೀಯಾ? ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿದೆಯಾ? ಇಲ್ಲ ಇಲ್ಲ ಬಂಗಾರಿ, ನಿನ್ನ ಬಿಟ್ಟು ಬದುಕುವ ಶಕ್ತಿ ಖಂಡಿತ ನನಗಿಲ್ಲ. ನನಗೆ ನೀನು ಬೇಕು ಬಂಗಾರೆ. ಅಕಸ್ಮಾತ್ ಇವತ್ತು ಆ ಸ್ವಾಮಿಗಳು ಹೇಳಿದ ಹಾಗೆ ನಾವಿಬ್ಬರೂ ದೂರ ಆದರೆ, ದೇವರೇ ನಾನೇನು ಮಾಡಲಿ? ಬಂಗಾರಿ, ನಾನಿಲ್ದೆ ನೀನು ಬದುಕಿರ್ತೀಯಾ? ಇಲ್ವಲ್ಲ ಬಂಗಾರಿ, ನಾನಿಲ್ದೆ ನೀನು ಕೂಡ ಬದುಕಿರಲ್ಲ. ಐ ಲವ್ ಯು ಲಾಟ್ ಬಂಗಾರಿ. ಕೆರೆಯ ಮಧ್ಯಭಾಗದಲ್ಲಿರುವ ಜಾಗದಲ್ಲಿ ನಿಂತು ತನ್ನಷ್ಟಕ್ಕೆ ತಾನು ಹೇಳಿಕೊಳ್ಳುತ್ತಿದ್ದಳು. ಸುತ್ತಲೂ ನೀರಿದ್ದರೂ ಕೂಡ ಅವಳ ಲೋಕ ಅಂದು ಸ್ವಾಮಿಗಳು ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಣುಗುತ್ತಿದ್ದವು. ಭಾರವಾದ ಹೆಜ್ಜೆಗಳನ್ನಿಟ್ಟು ನೂರಾರು ಸಲ ಅವಳು ಪ್ರೀತಿಸಿದ ಹುಡುಗನ ಬಗ್ಗೆಯೇ ಯೋಚಿಸುತ್ತಾ ಹೆಜ್ಜೆ ಹಾಕಿದ್ದು ದಾವಣಗೆರೆ ನಗರದಿಂದ ಸ್ವಲ್ಪ ದೂರದಲ್ಲೇ ಇರುವ ಕುಂದುವಾಡ ಕೆರೆಯದತ್ತ. ಮಧ್ಯಾಹ್ನದ ಬಿಸಿಲಿನ ತಾಪಕ್ಕೋ ಮನದೊಳಗಿನ ಭಯಕ್ಕೋ ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದವಳಿಗೆ ಅನಿಸಿದ್ದು ಏಕಾಂತದ ಜಾಗದಲ್ಲಿ ಸ್ವಲ್ಪ ಹೊತ್ತು ಕುಳಿತು ತನ್ನಲ್ಲಿರುವ ಗೊಂದಲಗಳಿಗೆ ಸ್ವತಃ ತಾನೇ ಉತ್ತರ ಹುಡುಕಲು ಸೀದಾ ಹೋಗಿದ್ದು ಕುಂದುವಾಡ ಕೆರೆಗೆ. ಅಲ್ಲಿರುವ ವಾಚ್ಮ್ಯಾನ್ ಬಿಡಲಿಲ್ಲವಾದರೂ ಅವನಿಗೆ ದುಡ್ಡು ಕೊಟ್ಟು ಒಳಗೆ ಹೋದಳು. ಸುಡುವ ಬಿಸಿಲಿದ್ದರೂ ನಡೆಯುವ ದಾರಿಗೆ ಎರಡೂ ಕಡೆ ಮರಗಳನ್ನು ನೆಟ್ಟಿದ್ದರಿಂದ ತಂಗಾಳಿ ಬೀಸಿದಂತಿತ್ತು. ದಾರಿ ಇದ್ದ ಕಡೆಗೆ ಹೆಜ್ಜೆ ಹಾಕಿದಳು. ಸೀದಾ ಹೋಗಿದ್ದು ಮಧ್ಯದಲ್ಲಿ ವೃತ್ತಾಕಾರದಿಂದ ಕೂಡಿ ಅಲ್ಲಲ್ಲಿ ಬೆಂಚಿನ ಕಲ್ಲುಗಳನ್ನು ಹಾಕಿದ ಬಳಿ ಒಂದು ಬದಿಯಲ್ಲಿ ಕುಳಿತು ಆಲೋಚಿಸಿದವಳಿಗೆ ಉತ್ತರ ಸಿಗಲಿಲ್ಲ. ಎದ್ದು ನಿಂತು ಹರಿಯುವ ನೀರಿನ ಬಳಿ ಬಂದವಳಿಗೆ ಏನೇನೋ ತಲೆಯಲ್ಲಿ ಹೊಕ್ಕಿತ್ತು. ಹಾಗೆ ಅಲ್ಲೇ ನಿಂತು ಯೋಚಿಸಿದವಳ ಲಹರಿ ಮೊದಲು ಅವನನ್ನು ಕಂಡಗಳಿಗೆ ನೆನಪಿಸಿತು. ಅಂದು ಗೆಳತಿಯ ಹುಟ್ಟುಹಬ್ಬದ ಪಾರ್ಟಿ ಮುಗಿಸಿ ನಡೆದುಕೊಂಡು ಬರುತ್ತಿದ್ದವಳ ಎದುರಿಗೆ ಬಂದವನೇ ಅವನು. ಒಂದೊಂದೇ ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ನೋಡಿಕೊಂಡು ಹೆಜ್ಜೆ ಹಾಕಿದವಳ ಎದುರು ಬಂದು ಡಿಕ್ಕಿ ಹೊಡೆದವನು ಅವನು. ಸಾರಿ, ಇಬ್ಬರಿಂದಲೂ ಮೊದಲು ಬಂದಿದ್ದ ಶಬ್ದವೇ ಕ್ಷಮೆ. ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡಾಗ ತಮಗರಿವಿಲ್ಲದೆ ಮುಗಳ್ನಗು ಹೊಕ್ಕಿತ್ತು. ಅವನ ಮಂದಹಾಸದ ಮುಗಳ್ನಗೆಯೇ ಅವನ ಅಂದವನ್ನು ಹೆಚ್ಚಿಸಿದರೆ ಅವನ ಮುಗಳ್ನಗೆ ನೋಡಿಯೇ ಕಳೆದು ಹೋಗಿದ್ದಳವಳು. ತಲೆ ತಗ್ಗಿಸಿ ತನ್ನ ಬಲಗೈಯಲ್ಲಿ ಹಣೆ ಮೇಲಿದ್ದ ಕೂದಲನ್ನು ಸರಿಪಡಿಸಿಕೊಂಡು ಗಡಿಬಿಡಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದವಳನ್ನು ಹಾಗೆ ಕಳಿಸಲು ಅವನಿಗೂ ಮನಸ್ಸಾಗಲಿಲ್ಲ. ಹಾಯ್, ಯುವರ್ ಗುಡ್ ನೇಮ್ ಪ್ಲೀಸ್. ತಲೆ ಕೆರೆದುಕೊಂಡು ಹುಬ್ಬೇರಿಸಿ ತನ್ನ ಮುಗಳ್ನಗೆ ಧರಿಸಿ ಕೇಳಿದವನವರಿಗೆ ಹಿಂದೆ ತಿರುಗಿ ನೋಡಿದಳು. ಯಾಕೆ ಹೇಳ್ಬೇಕು? ಅವನ ಕಣ್ಣನ್ನೇ ನೋಡುತ್ತಾ ಕೈಕಟ್ಟಿ ನಿಂತು ಕೇಳಿದಳು. ಜಸ್ಟ್ ಕೇಳ್ದೆ ಅಷ್ಟೇ, ಬಟ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಅವಳ ಅಂದವನ್ನು ಮನಸಾರೆ ಹೊಗಳಿಕೊಂಡಿದ್ದವನು ಅವಳ ಎದುರು ಹೇಳಿದಾಗ ಉಪ್ಪು ಗಂಟಿಕ್ಕಿದ್ದಳು ಅವಳು. ವಾಟ್? ಒಳಗೊಳಗೆ ಖುಷಿಯಾಗಿದ್ದರೂ ಅವನ ಎದುರು ತೋರ್ಪಡಿಸದೆ ಹುಸಿಕೋಪದಿಂದ ನೋಡಿದ್ದಳು. ಯಾವುದಾದರೂ ವಸ್ತುವೊಂದು ಚೆನ್ನಾಗಿದ್ದರೆ ಅದನ್ನು ನೋಡಿ ಚೆನ್ನಾಗಿದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಸಂಸ್ಕಾರದಲ್ಲಿ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡರೆ ಸಾಕು, ದೇವತೆ ಥರ ಕಾಣ್ತಾರೆ. ನೀವು ನನ್ನ ಕಣ್ಣಿಗೆ ಹಾಗೆ ಕಾಣಿಸಿದ್ದು, ಅದಕ್ಕೆ ನಿಮ್ಮನ್ನ ಹೊಗಳಿದ್ದು, ಹಾಗೆ ನಿಮ್ಮ ಹೆಸರು ಕೇಳಿದ್ದು. ನಿಮಗೆ ಇಷ್ಟವಿದ್ದರೆ ಹೇಳಿ, ಇಲ್ಲವಾದರೆ ಪರವಾಗಿಲ್ಲ. ಅವನು ಹೇಳುತ್ತಿದ್ದರೆ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು ಅವಳು. ನಿಜಕ್ಕೂ ಅವತ್ತು ಅವಳು ದೇವತೆ ಥರ ಕಾಣ್ತಿದ್ಲು. ತನ್ನ ಗೆಳತಿಯ ಬರ್ಡೇ ಪಾರ್ಟಿಗೆ ಹೋಗಿದ್ದರು ಕೆಂಪು ಹಾಗೂ ಶ್ವೇತವರ್ಣದ ಸಾಲ್ವಾರ್ ಧರಿಸಿದ್ದಳು. ಹಾಲ್ ಬಿಳಪಿನ ಬಣ್ಣದವಳಾಗದಿದ್ದರೂ ಸಹಜ ಸುಂದರಿಯೇ ಅವಳು. ಮುಖಕ್ಕೆ ತೆಳುವಾದ ಮೇಕಪ್, ತೊಟಿಗೂ ಕೂಡ ತೆಳುವಾಗಿ ಕೆಂಪು ಲಿಪ್ಸ್ಟಿಕ್. ಅವಳ ಅಂದವನ್ನು ಹೆಚ್ಚಿಸುವ ಕಣ್ಣುಗಳಿಗೆ ಗಾಢವಾದ ಕಪ್ಪು ಕಾಟಿಕೆಯನ್ನು ಹಚ್ಚಿದ್ದಳು. ಎದುರಿಗಿದ್ದಷ್ಟು ಹೊತ್ತು ಅವಳ ಅಂದವನ್ನು ಕಣ್ತುಂಬಿಕೊಳ್ಳುವ ಕೆಲಸ ಅವನು ಮಾಡುತ್ತಿದ್ದ. ನೀವೇ ಕಂಡು ಹಿಡಿಯಿರಿ ನನ್ನ ಹೆಸರನ್ನ, ತುಂಟನಗೆಯೊಂದಿಗೆ ಹೇಳಿ ನಿಂತಳು. ಪರವಾಗಿಲ್ಲ, ನಿಮ್ಮ ಹೆಸರೇನೂ ಹೇಳ್ಬೇಡಿ, ಆದರೆ ನೀವು ನನ್ನ ಚಿನ್ನು ತರಾನೇ ಇದ್ದೀರಾ. ಹಾಗಾಗಿ ನಿಮ್ಮನ್ನ ಚಿನ್ನು ಅಂತಲೇ ಕರೀತೀನಿ. ಅಂಡ್ ಮೈ ಸೆಲ್ಫ್. ಅವನು ಹೇಳುತ್ತಿದ್ದರೆ ಅವನ ಹೆಸರನ್ನು ಕೇಳಲು ಅವಳಿಗೆ ಇಷ್ಟವಿರಲಿಲ್ಲ. ನಿಮ್ ಚಿನ್ನುನಾ? ಅನುಮಾನದಿಂದ ಕೇಳಿದಾಗ ನಗುತ್ತಾ ಹೌದೆಂದು ತಲೆಯಾಡಿಸಿ ತನ್ನ ಕಿಸೆಯಲ್ಲಿದ್ದ ಮೊಬೈಲನ್ನು ತೆಗೆದವನೇ
ಫೋಟೋ ತೋರಿಸಿದ. ನೋಡುತ್ತಿದ್ದಂತೆ ಜೋರಾಗಿ ನಗಲು ಶುರು ಮಾಡಿದ್ದಳು. ಅವಳ ನಗು ನೋಡಿ ಅವನಂತೂ ಮತ್ತಷ್ಟು ಕಳೆದು ಹೋಗಿದ್ದ. ಒಂದು ಚಿಕ್ಕ ಹೆಣ್ಣು ಬೊಂಬೆಯದು. ಅದಕ್ಕೆ ಕೆಂಪು ಬಣ್ಣದ ಸೀರೆ ಹುಡಿಸಿ ಜಡೆಯನ್ನು ಮುಂದಕ್ಕೆ ಹಾಕಿ ಹಣೆಯಲ್ಲಿ ಬಿಂದಿ ಇತ್ತು. ಎನಿಹಾವ್, ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿಯಾಯಿತು. ಇದರಲ್ಲಿರೋದು ನಿರ್ಜೀವ ಚಿನ್ನು, ನನ್ನೆದುರಲ್ಲಿ ಇರೋದು ಜೀವಂತವಾಗಿರುವ ಚಿನ್ನು. ಮತ್ತೆ ನಿಮ್ಮನ್ನ ಭೇಟಿಯಾಗೋಕೆ ಕಾಯ್ತಿರ್ತೀನಿ, ಬಾಯ್. ಅವನು ಹೇಳಿ ಹೋದ ಕ್ಷಣವೇ ಅವಳ ಎದೆ ಬಡಿತ ಹೆಚ್ಚಾಗತೊಡಗಿತು. ಭೇಟಿಯಾಗಿ 5 ನಿಮಿಷವಾದರೂ ಹೃದಯಕ್ಕೆ ಬಹಳ ಹತ್ತಿರವಾದವರು ಅನಿಸತೊಡಗಿತು. ಅವನು ಹೋದತ್ತಲೇ ನೋಡುತ್ತಾ ನಿಂತವಳ ಬಾಯಿಂದ ಬಂದ ಪದವೇ ಬಂಗಾರಿ. ನನ್ನ ಹೆಸರು ಹೇಳದೇ ಇದ್ದರೂ ಕೂಡ ನನಗೊಂದು ಹೆಸರಿಟ್ಟೆ. ನಾನು ಕೂಡ ನಿನ್ನ ಹೆಸರನ್ನು ಕೇಳೋದಿಲ್ಲ. ನಿನ್ನನ್ನು ಬಂಗಾರಿ ಅಂತಲೇ ಕರೀತೀನಿ. ಅಕಸ್ಮಾತ್ ಯಾವತ್ತಾದರೂ ಮತ್ತೆ ಭೇಟಿಯಾದ್ರೆ ನಾನಿಟ್ಟ ಹೆಸರನ್ನೇ ಕರೆಯೋದು. ಮತ್ತೆ ಭೇಟಿಯಾಗೋಕೆ ಸಿಗ್ತೀಯಾ? ಅವನನ್ನೇ ನೆನೆಯುತ್ತಾ ತನ್ನ ಮನಸ್ಸಲ್ಲೇ ಅಂದುಕೊಂಡು ಮನೆ ಕಡೆಗೆ ತೆರಳಿದಳು. ಹೆಚ್ಚಿನ ದಿನಗಳೇನೂ ಕಳೆದಿರಲಿಲ್ಲ. ದಿನಕ್ಕೊಂದು ಬಾರಿಯಾದರೂ ಒಬ್ಬರ ಮನಸ್ಸಲ್ಲಿ ಮತ್ತೊಬ್ಬರನ್ನು ನೆನೆಯುತ್ತಿದ್ದರು. ನೆನೆಸಿಕೊಂಡಾಗ ಮನಸ್ಸಿಗೆ ಮುದ ನೀಡುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಭಾವನೆಗಳು ಹೆಚ್ಚಾಗಿ ಮತ್ತೊಮ್ಮೆ ಭೇಟಿಯಾಗಲು ಕಾತುರದಿಂದ ಕಾಯುತ್ತಿದ್ದರು. ಕಾಯುವಿಕೆಯಲ್ಲಿಯೂ ಪ್ರೀತಿ ಹೆಚ್ಚಾಗುತ್ತದೆ ಎಂಬ ಭಾವ ಅವರ ಅರಿವಿಗೆ ಬಂದಿದ್ದೇ ತಡವಾಗಿಯೇ. ಅಂದು ತನ್ನ ಕೆಲಸ ಮುಗಿಸಿ ನಡೆದುಕೊಂಡು ಬರುತ್ತಿದ್ದವಳ ಕಣ್ಣಿಗೆ ಅಚಾನಕ್ ಆಗಿ ಅವನು ಕಾಣಿಸಿದಾಗ ಅವಳಿಗಾದ ಖುಷಿಗೆ ಪಾರವೇ ಇರಲಿಲ್ಲ. ಮತ್ತೊಂದು ರಸ್ತೆಯ ಬದಿಯಲ್ಲಿ ನಿಂತು ಎಳನೀರು ಕುಡಿದು ದುಡ್ಡು ಕೊಟ್ಟು ಗಾಡಿಯನ್ನು ಹತ್ತಿ ಹೊರಟೇ ಹೋದನು. ಇನ್ನೊಂದು ರಸ್ತೆಯಲ್ಲಿ ಗಾಡಿಗಳು ಬರುತ್ತಿದ್ದರಿಂದ ಬೇಗ ಬೇಗ ಹೆಜ್ಜೆ ಹಾಕಲು ಪ್ರಯತ್ನಿಸಿ ಸೋತು ಹೋಗಿ 1-2 ನಿಮಿಷ ನಿಂತಿದ್ದಳು. ಅದರೊಳಗೆ ಅವನು ಗಾಡಿಯನ್ನು ಚಲಾಯಿಸಿದ. ನೋಡಿದವಳೆ ಬೇಗ ಬೇಗ ಹೆಜ್ಜೆ ಹಾಕಿ ಓಡಿದಳು. ಪ್ರಯತ್ನ ವಿಫಲ ಎಂದೆನಿಸಿ ಬಂಗಾರಿ ಬಂಗಾರಿ ಎಂದು ಕರೆದಳು. ಕೈತೋರಿ ಕರೆಯುತ್ತಿದ್ದವಳನ್ನು ಯಾರೋ ನೋಡಿ ಅವನ ಬೈಕ್ ನಿಲ್ಲಿಸಿದರು. ಹಿಂದೆ ತೋರಿಸಿದಾಗ ಅವನ ಕಣ್ಣನ್ನೇ ಅವನು ನಂಬದಾದ. ಅದೆಷ್ಟು ಖುಷಿಯಾಗಿತ್ತೆಂದರೆ ಅವನಿಗೆ ಕುಣಿದರೂ ತಡೆಯಲಾರದಷ್ಟು ಖುಷಿ. ಬೈಕಿಂದ ಇಳಿದು ಅವಳ ಬಳಿ ಓಡಿದ. ಹಾಯ್ ಚಿನ್ನು, ಕೈ ಬೀಸಿ ಹೇಳಿದಾಗ ದುರುಗುಟ್ಟಿಕೊಂಡು ನೋಡಿದಳು. ಅವಳ ಹುಸಿಕೋಪದ ಅರ್ಥ ತಿಳಿಯದೆ ತಲೆ ಕೆರೆದುಕೊಂಡನು. ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಲೇ ಇಲ್ಲ ಅಲ್ವಾ? ಕರೆದರೂ ಕೂಡ ಕೇಳಿಸಲ್ಲ ನಿಮಗೆ. ಕೋಪದಿಂದ ನುಡಿದವಳ ಅರ್ಥ ತಿಳಿದು ಆಶ್ಚರ್ಯದಿಂದ ಅವಳನ್ನು ನೋಡಿದ. ಏನಂತ ಕರೆದ್ರಿ ನನ್ನ? ಹಾಗಾದ್ರೆ ನನ್ನ ಹೆಸರು ಗೊತ್ತಾ ನಿಮಗೆ? ತಟ್ಟನೆ ಬಂದ ಪ್ರಶ್ನೆಗೆ ಉತ್ತರ ಹೇಳಲು ಹಿಂಜರಿದಳು. ಅವಳ ನಡೆಯನ್ನು ನೋಡಿ ಅವನೇ ಸುಮ್ಮನಾದ. ಬನ್ನಿ ಎಲ್ಲಾದ್ರೂ ಹೋಗೋಣ, ಅವನೇ ಕೇಳಿದಾಗ ತಲೆಯಾಡಿಸಿ ಹೊರಟಳು. ಅವಳು ಅವನ ಜೊತೆ ಸ್ನೇಹದಿಂದ ಸಲಹೆಯನ್ನು ಬಯಸುತ್ತಿದ್ದಳು. ಬೈಕ್ ಹತ್ತಿ ಹಿಂದೆ ಕುಳಿತಾಗ ಅವನಿಗೆ ಎಲ್ಲಿಗೆ ಹೋಗುವುದು ಎಂಬ ಚಿಂತೆಯಾಯಿತು. ಎಲ್ಲಿಗೆ ಹೋಗೋದು ಈಗ? ಮೆತ್ತಗೆ ಹಿಂದೆ ತಿರುಗಿ ಕೇಳಿದಾಗ ಮುಗಳ್ನಕ್ಕು ಕುಂದವಾಡ ಕೆರೆ. ಅವಳು ಹೇಳುತ್ತಿದ್ದಂತೆ ಗಾಡಿ ಚಲಾಯಿಸಿದ. ಕಲ್ಲುಗಳ ಮೇಲೆ ಕುಳಿತು ಎದುರಿಗೆ ನೀರಿಗೆ ಒಂದೊಂದೇ ಪುಟ್ಟ ಪುಟ್ಟ ಕಲ್ಲನ್ನು ಎಸೆಯುತ್ತಾ ಏನೋ ಚಿಂತಿಸುತ್ತಿದ್ದವಳ ಪಕ್ಕದಲ್ಲಿಯೇ ಬಂದು ಕುಳಿತನು. ಏನು ಯೋಚನೆ ಮಾಡ್ತಿದೀಯ ಚಿನ್ನು? ಅವನ ಪ್ರಶ್ನೆಗೆ ಅವಳಾದರೂ ಏನೆಂದು ಉತ್ತರಿಸುವಳು? ತಾನು ಯಾವುದರ ಬಗ್ಗೆ ಚಿಂತಿಸುತ್ತಿದ್ದೇನೆ ಎಂಬ ಪರಿವು ಅವಳಿಗಿರಲಿಲ್ಲ. ನಾನು ಯಾವತ್ತೂ ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಲ್ಲ ಬಂಗಾರಿ. ಆದರೆ ಇವತ್ತು ನನ್ನ ಬಗ್ಗೆನೇ ಜಾಸ್ತಿ ಚಿಂತೆ ಕಾಡ್ತಿದೆ. ಅವನ ಕಡೆಗೆ ತಿರುಗಿ ನೋಡಿದವಳ ಕಣ್ಣು ಕುಂದಿರೋದು ಅವನಿಗೂ ಕಾಣಿಸಿತ್ತು. ಏನಾಯ್ತು? ಏನ್ರಿ ಪ್ರಾಬ್ಲಮ್? ಮನದೊಳಗಿನ ಭಯ ಅವನಿಗೆ ಗೊತ್ತಿಲ್ಲದೆ ಆವರಿಸಿತ್ತು. ಮನೆಯಲ್ಲಿ ಇನ್ನೂ 2 ಅಕ್ಕಂದಿರು ಇದ್ದಾರೆ. ಅವರ ಮದುವೆ ಆಗಿಲ್ಲ. ಯಾಕೋ ಏನೋ ಬರೋ ಗಂಡುಗಳೆಲ್ಲ ಆಸ್ತಿ ನೋಡಿಯೇ ಬರ್ತಾರೆ ಅನಿಸುತ್ತೆ. ನಮಗೆ ಅಪ್ಪ ಇಲ್ಲ. ಹಾಗಾಗಿ ಮದುವೆ ಮಾಡಿಕೊಳ್ಳಲು ಸ್ವಲ್ಪ ಹಿಂಜರಿತಾರೆ. ಮನೆಗೆ ಹೋದರೆ ಇದೇ ಭಯ ಕಾಡುತ್ತೆ ಯಾವಾಗ್ಲೂ. ಕಣ್ಣಂಚಿನಲ್ಲಿದ್ದ ನೀರನ್ನು ಒರೆಸಿಕೊಂಡು ಹೇಳಿದವಳ ಮಾತಿಗೆ ಅವನ ಹೃದಯ ಏರುಪೇರಾಗಿತ್ತು. ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡ. ಯಾಕಂದ್ರೆ ನನ್ನ ಬಗ್ಗೆ ಸಂಪೂರ್ಣವಾಗಿ ನಿನಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಹೇಳ್ದೆ. ನಿಮ್ಮನೆ ಅಡ್ರೆಸ್ ಕೊಡ್ತೀಯಾ? ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ. ತೊದಲುತ್ತಾ ಅವನಂದ ಮಾತಿಗೆ ಅವಳಾಗಲೇ ನಂಬಿಕೆ ಇಟ್ಟಿದ್ದಳು. ವಿನೋಬ ನಗರದಲ್ಲಿರುವ ತಮ್ಮ ಮನೆಯ ವಿಳಾಸವನ್ನು ಅವನಿಗೆ ನೀಡಿದಾಗ
ಅವಳ ನಂಬಿಕೆಯನ್ನು ಉಳಿಸಲು ಅವನಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಯಿತು. ನಾನ್ ನಿನ್ನ ಬಂಗಾರಿ ಅಂತ ಕರೀಲ. ಯಾಕೋ ನಿನ್ನ ಹೆಸರನ್ನಿಟ್ಟು ಕರೆಯಲು ನನಗೆ ಇಷ್ಟ ಇಲ್ಲ. ಹಾಗೆ ನನ್ನ ಹೆಸರನ್ನು ಹೇಳಲು ಕೂಡ ಇಷ್ಟ ಇಲ್ಲ. ಅವಳು ಹೇಳಿದಾಗ ಹ್ಞೂ ಎಂದು ತಲೆಯಾಡಿಸಿದ. ಅಯ್ಯೋ, ನಿನಗೆ ಹೇಗೆ ಬೇಕೋ ಹಾಗೆ ಕರಿಯೇ ಮಾರಾಯ್ತಿ. ನಿಜಕ್ಕೂ ನನ್ನ ಜೊತೆ ಇಷ್ಟೊಂದು ಸಲುಗೆಯಿಂದ ಮಾತಾಡ್ತಿರೋದು ಅಂದರೆ ನೀನ್ ಮಾತ್ರ. ಇಷ್ಟು ದಿನ ನಾನಿದ್ದದ್ದು ಬೆಂಗಳೂರಿನಲ್ಲಿ. ಆಗಾಗ ಇಲ್ಲಿಗೆ ಬರ್ತಿದ್ದಿದ್ದು ಅಷ್ಟೇ. ಆದರೆ ಇನ್ಮುಂದೆ ಇಲ್ಲೇ ಇರಬೇಕು ಅಂತ ಅಂದುಕೊಂಡಿದ್ದೀನಿ. ಬೆಂಗಳೂರಿನ ವಾಸ ಬೇಜಾರಾಗಿಬಿಟ್ಟಿದೆ. ಇಲ್ಲೇ ಇದ್ದು ಅಪ್ಪ ಅಮ್ಮನ ಜೊತೆಗೆ ಹಾಯಾಗಿರೋದು ಅಷ್ಟೇ ನನ್ನ ಕೆಲಸ. ಮೈಮುರಿಯುತ್ತಾ ಹೇಳಿದರೆ ಅವನನ್ನೇ ಆಶ್ಚರ್ಯದಿಂದ ನೋಡಿದ್ದಳು. ಹಾಯಾಗಿರೋದು ಅಂದ್ರೆ ಏನೋದಿದ್ಯಾ ನೀನು? ಕೆಲಸ ಮಾಡಲ್ವಾ? ನನ್ನ ಹೆಸರು ಬೇಡ ಅಂದವಳಿಗೆ ನನ್ನ ಓದು ಕೆಲಸದ ಬಗ್ಗೆ ಯಾತಕ್ಕೆ? ನನ್ನ ಬಗ್ಗೆ ಅನುಮಾನ ಪಡಬೇಡ. ಡಬಲ್ ಡಿಗ್ರಿ ಮಾಡಿದ್ದೀನಿ. ಹಾಗೆ ಕೈ ತುಂಬ ಹಣ ಕೊಡೋ ಕೆಲಸವನ್ನು ಕೂಡ ಬಿಟ್ಟು ಬಂದಿದ್ದೀನಿ. ವಾಟ್? ನಿನ್ಗೇನು ಲೂಸಾ? ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀಯ ಅಲ್ವಾ? ಏನ್ ಮಾಡ್ತೀಯ ದುಡಿಯೋಕೆ? ಅವಳಂದಾಗ ಮುಗಳ್ನಕ್ಕನೋ. ಅಯ್ಯೋ ಪೆದ್ದು, ಕೆಲಸಕ್ಕೆ ರಿಸೈನ್ ಮಾಡಿರೋದು ನಿನಗೋಸ್ಕರ, ನಿನ್ ಜೊತೆಗೆ ಇನ್ಮುಂದೆ ಹಾಯಾಗಿರೋಕೆ. ಇಲ್ಲಿರೋ ಆಸ್ತಿಯೇ ಕೂತು ತಿನ್ನುವಷ್ಟು ಇದೆ. ಅಂಥದ್ರಲ್ಲಿ ನಾನು ಕೆಲಸ ಬಿಟ್ಟಿದ್ದಕ್ಕೆ ಒದ್ದಾಡ್ತೀಯ ಅಲ್ವೇ ಚಿನ್ನು? ಅವನು ತನ್ನೊಳಗೆ ಯೋಚಿಸುತ್ತಿದ್ದಾಗ ಅವನ ಮುಂದೆ ಚಿಟಿಕೆ ಹೊಡೆದಾಗ ಹೆಚ್ಚೆತ್ತು ಅವಳ ಕಡೆಗೆ ನೋಡಿದ. ಕೆಲಸಕ್ಕೋಗಲ್ವಾ? ಅವಳ ಪ್ರಶ್ನೆಗೆ ಸತ್ಯವನ್ನು ಹೇಳಬೇಕು ಎಂದುಕೊಂಡರೂ ಹೇಳಲಾಗಲಿಲ್ಲ. ಏನು, ಆಗ್ಲೇ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ನಾ? ನಾನಾಗಲೇ ಹೇಳಿದ ಹಾಗೆ ನನ್ನ ಹೆಸರೇ ಬೇಡ ಅಂದರೆ ನನ್ನ ಬಗ್ಗೆ ಸಂಪೂರ್ಣವಾಗಿಯೂ ಬೇಡ. ಆದರೆ ನಾನು ಹೇಳೋದಂತೂ ಸತ್ಯ. ಓದುವಾಗ ಒಮ್ಮೆಯೂ ಕೂಡ ಪ್ರೀತಿ ಮಾಡಬೇಕು ಅಂತ ಅನಿಸಿಲ್ಲ. ಹುಡುಗಿರ್ ಜೊತೆಗೆ ಜಸ್ಟ್ ಫ್ರೆಂಡ್ ಆಗಿಯೇ ಇದ್ದಿದ್ದು. ಆದರೆ ಯಾರ ಜೊತೆಗೂ ಕೂಡ ಜಾಸ್ತಿ ಕ್ಲೋಸ್ ಆಗಿ ಇರಲಿಲ್ಲ. ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ದೆ. ಜಾಬ್ ಮಾಡುವಾಗಲೂ ಕೂಡ. ನಿನ್ನ ಅವತ್ತು ನೋಡಿದ ಮೊದಲನೇ ದಿನದಿಂದಲೂ ನಾನು ನನ್ನ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚಾಗಿಯೇ ನೀನು ಕಾಡ್ತೀಯ. ಬೇಡ ಬೇಡ ಅಂದರೂ ಪ್ರತಿಕ್ಷಣ ನೆನಪಾಗ್ತೀಯ. ನನಗೆ ಗೊತ್ತಿಲ್ಲದೆ ಇಷ್ಟು ದಿನ ಗೊಂಬೆ ಎದುರಿಗೆ ಚಿನ್ನು ಚಿನ್ನು ಅಂತ ಏನೇನೋ ಬಡಾಯಿಸುತ್ತಿದ್ದವನು ಈಗ ನಿನ್ನನ್ನು ನೆನೆಸಿಕೊಂಡು ನನ್ನೊಳಗೆ ಏನೇನೋ ಹೇಳಿಕೊಳ್ಳುವಂತಾಗಿದೆ. ನಾವಿಬ್ಬರು ಭೇಟಿಯಾಗಿ ಇವತ್ತಿಗೆ 2ನೇ ದಿನ. ಆದರೆ ಹೃದಯಕ್ಕೆ ತುಂಬ ಹತ್ತಿರ ಎನಿಸುತ್ತಿದೆ. ನಿನ್ನನ್ನ ಬೇರೆ ಯಾರೋ ಅನ್ನೋ ಥರ ಫೀಲಂತೂ ಆಗ್ತಾನೇ ಇಲ್ಲ. ನನ್ನವಳೆ ಅನ್ನೋ ಥರ ಫೀಲ್ ಆಗುತ್ತೆ. ನಾನ್ ನಿನ್ನ ಪ್ರೀತಿಸುತ್ತಿದ್ದೀನಿ. ಜೀವನ ಪರ್ಯಂತ ನಿನ್ನ ಸುಖವಾಗಿ ನೋಡ್ಕೋತೀನಿ. ನಿನಗೆ ಕಷ್ಟನೇ ಬರದಿರುವ ಹಾಗೆ ನೋಡ್ಕೋತೀನಿ ಅನ್ನೋ ಡೈಲಾಗ್ಸ್ ಎಲ್ಲ ಹೇಳಲ್ಲ. ನನಗೆ ಆ ಥರ ಎಲ್ಲ ಹೇಳೋಕೆ ಇಷ್ಟನೂ ಇಲ್ಲ. ಆದರೆ ನನ್ನ ಪ್ರತಿಯೊಂದು ಕಷ್ಟ ಸುಖವನ್ನು ನಿನ್ನ ಜೊತೆ ಹಂಚಿಕೊಳ್ಳಬೇಕೆಂಬ ಆಸೆ. ನನ್ನ ಹೃದಯಕ್ಕೆ ತುಂಬ ಹತ್ತಿರದವರು ಅಂದರೆ ಅದು ನೀವೇ ಅನ್ನೋ ಥರ ಅನಿಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ನನಗೆ ತುಂಬಾ ಮುಖ್ಯ. ಟೈಮ್ ತಗೊಂಡು ನಿಮ್ಮ ಉತ್ತರ ಹೇಳಿ. ಆದರೆ ನನ್ನ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಅನಿಸಿದ್ರೆ ಹೇಳಿ, ನಾನೇ ಎಲ್ಲವನ್ನೂ ಹೇಳ್ತೀನಿ. ಅವನು ಹೇಳುತ್ತಿದ್ದಂತೆ ಅವಳು ಒಂದು ಕಡೆ ಮನಸ್ಸಲ್ಲಿ ಖುಷಿಯಾದರೆ ಇನ್ನೊಂದು ಕಡೆ ಮನೆಯ ಬಗ್ಗೆ ಯೋಚಿಸಿ ಏನೂ ಉತ್ತರಿಸದೆ ಸುಮ್ಮನಾದಳು. ನನಗೆ ಗೊತ್ತು, ನೋಡಿದ 2ನೇ ದಿನಕ್ಕೆ ನಾನು ನಿನಗೆ ಪ್ರಪೋಸ್ ಮಾಡಿದೆ ಅಂದಮೇಲೆ ನೀನು ನನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತೀಯ. ಅದು ಅಲ್ಲದೆ ನೀನಿವಾಗ ನಿನ್ನ ಮನೆಯವರ ಬಗ್ಗೆ ಯೋಚಿಸುತ್ತಿದ್ದೀಯಾ ಅಂತಾನೂ ಗೊತ್ತು. ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಿನಗೆ ಟೈಮ್ ತಗೋ ಅಂತ. ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆದರೂ ತುಂಬಾ ಇಷ್ಟ ಆಗಿದ್ಯಾ. ಒಂದು ಸಲ ನಾನು ಇಷ್ಟಪಟ್ಟ ಮೇಲೆ ಮತ್ತೆ ಅದನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಈಗ ನಿನ್ನ ಹಿಂದೆ ಬಿದ್ದು ಪ್ರೀತಿ ಮಾಡು ಅಂತ ಹೇಳಿ ಆಮೇಲೆ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ಯೋಚಿಸಿದರೆ ಖಂಡಿತ ನಾನಂತೂ ಹಾಗೆ ಮಾಡೋದಿಲ್ಲ. ನಿನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋದಷ್ಟೇ ನನ್ನ ಆಸೆ. ಅವಳ ಮನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತೆ ಹೇಳಿದಾಗಲೇ ಅವಳ ಮನಸ್ಸಿಗೆ ತುಂಬಾನೇ ಇಡಿಸಿಬಿಟ್ಟಿದ್ದ. ಹೌದು, ನೀನು ಹೇಳಿದ ಹಾಗೆ ನನ್ನ ಮನೆಯವರ ಅಭಿಪ್ರಾಯವು ತುಂಬಾನೇ ಮುಖ್ಯ. ಮೊದಲು ನನ್ನ 2 ಅಕ್ಕಂದಿರ ಮದುವೆ ಆಗಬೇಕು. ಆಮೇಲೆ ನಾನು ನನ್ನ ಬಗ್ಗೆ ಯೋಚಿಸೋದು. ಆದರೆ ಒಂದು ಮಾತು ಹೇಳ್ತೀನಿ, ನನಗೂ ನೀವು ತುಂಬಾನೇ ಹಿಡಿಸಿದ್ದೀರಿ. ಆದರೆ
ಅದನ್ನ ಪ್ರೀತಿ ಅಂತ ಒಪ್ಪುಕೊಳ್ಳೋಕೆ ಆಗ್ತಿಲ್ಲ. ಮನಸ್ಸಲ್ಲಿ ಪ್ರೀತಿ ಇದ್ದರೂ ಕೂಡ ಪ್ರೀತಿಯನ್ನು ಒಪ್ಪುಕೊಳ್ಳೋಕೆ ಆಗಲ್ಲ ಅಂತ ಕಷ್ಟಪಟ್ಟು ಹೇಳಿದವಳ ಮಾತನ್ನು ಅವನು ಚೆನ್ನಾಗಿಯೇ ಅರ್ಥ ಮಾಡಿಕೊಂಡ. ಅದಾಗಲೇ ಸೂರ್ಯ ಕೆಂಪೇರಿ ಮುಳುಗುವ ಹೊತ್ತಾಗಿದ್ದರಿಂದ ಅದನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದರು. ಹಕ್ಕಿಗಳು ಗುಂಪು ಗುಂಪಾಗಿ ತಮ್ಮ ಮನೆಗಳತ್ತ ಹೋಗುತ್ತಿದ್ದರೆ ಚಂದ್ರನೊಟ್ಟಿಗೆ ಕತ್ತಲು ಕೂಡ ಆವರಿಸುತ್ತಾ ಬಂದಿತ್ತು. ಚಿನ್ನು, ಪ್ರೀತಿಯಿಂದ ಅವನು ಕರೆದ ಕೂಗಿಗೆ ಅವಳ ಕಿವಿಗೆ ಆ ಧ್ವನಿ ಅತಿ ಮಧುರವಾಗಿ ಕೇಳಿಸಿತು. ತಕ್ಷಣಕ್ಕೆ ಅವನ ಕಡೆಗೆ ತಿರುಗಿದವಳಿಗೆ ಅವನ ಕಣ್ಣಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತಿದೆಯೇನೋ ಎಂಬ ಭಾವ ಆವರಿಸಿತು. ಬಾ ಹೋಗೋಣ. ಏನು, ಇಲ್ಲೇ ಇರಬೇಕು ಅನ್ನೋ ಪ್ಲಾನಾ? ಕಣ್ಣು ಹೊಡೆದು ಹುಬ್ಬೇರಿಸಿ ಅವನು ಕೇಳಿದಾಗ ತಲೆಯಾಡಿಸಿ ಅವನ ಹಿಂದೆ ನಡೆದಳು. ಬೈಕಲ್ಲಿ ಇಬ್ಬರೂ ಹೋದಾಗಲೂ ಅವಳು ಯಾವುದೋ ಯೋಚನಾ ಲಹರಿಯಲ್ಲಿದ್ದದ್ದನ್ನು ಅವನು ಬೈಕಿನ ಕನ್ನಡಿಯಲ್ಲಿ ಕಂಡನು. ವಿನೋಬ ನಗರದ ಬಳಿ ಬಂದು ಅವನು ಗಾಡಿ ನಿಲ್ಲಿಸಿದಾಗ ಇಳಿದು ಅವನ ಕಡೆಗೆ ನೋಡಿ ಮುಗಳ್ನಕ್ಕು ಬಾಯಿ ಹೇಳಿ ಹೊರಟಳು. 1 ನಿಮಿಷ ಚಿನ್ನು, ಅವನು ಕರೆದಾಗ ಹಿಂದೆ ತಿರುಗಿದಳು. ಜಾಸ್ತಿ ಯಾವುದರ ಬಗ್ಗೆಯೂ ಯೋಚನೆ ಮಾಡಬೇಡ. ಏನಾಗಬೇಕು ಅದಾಗುತ್ತೆ. ಬಿ ಹ್ಯಾಪಿ ಚಿನ್ನು. ಮತ್ತೆ ಯಾವಾಗಾದರೂ ಮೀಟ್ ಆಗೋಣ ಅವನು ಹೇಳಿ ಅವಳ ಮೊಬೈಲ್ ತಗೊಂಡು ಅವನ ನಂಬರ್ಗೆ ಡಯಲ್ ಮಾಡಿದನು. ಇದು ನನ್ನ ನಂಬರ್, ಮೀಟ್ ಯು ಅಗೇನ್. ಬಾಯ್ ಚಿನ್ನು ಹೇಳಿ ಹೊರಟೇ ಹೋದನು. ಬಾಯ್ ಬಂಗಾರಿ ಅವನು ಹೋದತ್ತಲೇ ಹೇಳಿದಾಗ ಬಹುಶಃ ಅವಳೊಬ್ಬಳಿಗೆ ಕೇಳಿಸಿತ್ತೇನೋ. ದಿನಗಳು ಯಾರ ಅಪ್ಪಣೆಯೂ ಕೇಳದೆ ಕಳೆದಿತ್ತು. ವಾರದ ನಂತರ ಒಂದು ದಿನ ಸಂಜೆ ಆಫೀಸಿಂದ ಮನೆಗೆ ಬಂದಾಗ ಅವಳ ಅಮ್ಮ ತುಂಬ ಸಂತೋಷದ ವಿಚಾರವನ್ನು ಹೇಳಿದರು. ಅವಳ ಇಬ್ಬರು ಅಕ್ಕಂದಿರಿಗೂ ಮದುವೆ ನಿಶ್ಚಯವಾಗಿದ್ದು ಕೇಳಿ ತುಂಬಾನೇ ಖುಷಿಪಟ್ಟಳು. ಇಬ್ಬರ ಅಕ್ಕಂದಿರ ಮದುವೆ ಖರ್ಚನ್ನು ಕೂಡ ಹುಡುಗನ ಕಡೆಯವರೇ ಒಪ್ಪಿಕೊಂಡಿದ್ದರು. ಎಲ್ಲವೂ ಇಷ್ಟು ಸುಲಭವಾಗಿ ಹೇಗೆ ನಡೆಯಿತು ಎನ್ನುವುದೇ ಅವಳ ಯೋಚನೆಯಾಗಿತ್ತು. ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಮದುವೆಯ ಬಗ್ಗೆ ಯೋಚಿಸುತ್ತಾ ದಿನಗಳು ಕಳೆದವು. ಯಾವುದೇ ಅಡೆತಡೆಯಿಲ್ಲದೆ ಅವಳ ಇಬ್ಬರು ಅಕ್ಕಂದಿರ ಮದುವೆಯೇನೋ ನಡೆಯಿತು. ಎಲ್ಲ ಮುಗಿಯುವುದರ ಒಳಗೆ 6 ತಿಂಗಳೇ ನಡೆದಿತ್ತು. ಇದ್ದಕ್ಕಿದ್ದಂತೆ ಒಮ್ಮೆ ಅವಳು ನಡೆಯುವ ದಾರಿಯಲ್ಲಿ ಅವನನ್ನು ಕಂಡಾಗ ಆಶ್ಚರ್ಯವೋ ಆಶ್ಚರ್ಯ ಅವಳಿಗೆ. ಹಾಯ್ ಚಿನ್ನು, ಏನು ಮರೆತು ಬಿಟ್ಟಿದ್ದೀಯಾ ಅವನು ಕೇಳಿದಾಗ ಕೋಪವೂ ಉಕ್ಕಿತ್ತು ಅವಳಿಗೆ. ಅಂದು ಅಷ್ಟೆಲ್ಲ ಹೇಳಿ ಕಣ್ಮರೆಯಾದವನು ಇಂದು ಇದ್ದಕ್ಕಿದ್ದಂತೆ ಕಾಣಿಸಿದಾಗ ಹುಸಿಕೋಪ ಅವಳ ಕಣ್ಣಲ್ಲಿದ್ದಿದ್ದನ್ನು ಕಂಡನು. ಅಷ್ಟೊಂದು ಕೋಪನ ನನ್ಮೇಲೆ? ಮತ್ತೆ ಅವನೇ ಮಾತನಾಡಿದಾಗ ಎಂದು ತಲೆಯಾಡಿಸಿದಳು. ಸಾರಿ ಚಿನ್ನು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇಷ್ಟು ದಿನ ನಿನ್ನ ಮೀಟ್ ಆಗೋಕೆ ಆಗಲಿಲ್ಲ. 2 ಕಿವಿಗಳನ್ನು ತನ್ನ ಕೈಯಲ್ಲಿ ಹಿಡಿದು ಕ್ಷಮೆ ಕೇಳಿದಾಗ ಏನೂ ಹೇಳದೆ ಮುಂದೆ ನಡೆದಳು. ಸಾರಿ ಚಿನ್ನು, ಸಾರಿ ಅವಳ ಹಿಂದೆಯೇ ನಡೆದುಕೊಂಡು ಹೋಗುತ್ತಾ ಹೇಳುತ್ತಿದ್ದರೆ ಹುಡುಗಿಗೇನೋ ಬಿಗುಮಾನ. ನನ್ನ ಇಬ್ಬರು ಅಕ್ಕಂದಿರ ಮದುವೆಯಾಯಿತು ಅವಳು ಹೇಳಿದರೆ, ಓ ಹೌದಾ, ವೆರಿ ನೈಸ್, ಕಂಗ್ರಾಟ್ಸ್ ಇಬ್ಬರಿಗೂ. ಮತ್ತೆ ನನಗೆ ಪಾರ್ಟಿ ಕೊಡ್ಸಲ್ವಾ ಅವನು ಕೇಳುತ್ತಿದ್ದರೆ ಅಲ್ಲೇ ಪಕ್ಕದಲ್ಲಿಯೇ ಇದ್ದ ಚಾಟ್ಸ್ ಅಂಗಡಿಗೆ ಹೆಜ್ಜೆ ಇಟ್ಟಳು. ಅವತ್ತೇನೋ ನನಗೆ ಪ್ರಪೋಸ್ ಮಾಡಿದೆ, ಆಮೇಲೆ ಒಂದು ದಿನಾನೂ ನೀನು ಕಾಣಿಸಿಲ್ಲ. 6 ತಿಂಗಳು ಬೇಕಾಯಿತು ಅಲ್ವಾ ನಿನಗೆ? ಕಾಲ್ ಮಾಡಿದ್ರೂ ರಿಸೀವ್ ಮಾಡಿಲ್ಲ. ಅದಕ್ಕೆ ಕೋಪ ಬಂದು ನಾನು ಕಾಲ್ ಮಾಡದೆ ಬಿಟ್ಟು ಬಿಟ್ಟೆ. ಇವತ್ತು ಇದ್ದಕ್ಕಿದ್ದಂತೆ ನನ್ನೆದುರಿಗೆ ಬಂದಿದ್ಯಾ? ಮತ್ತೆ ಯಾವತ್ತಾದರೂ ನನ್ನ ಬಿಟ್ಟು ಹೋದ್ರೆ? ಅವಳು ಕೇಳುತ್ತಿದ್ದರೆ ಅವಳ ಪ್ರಶ್ನೆಗೆ ಉತ್ತರಿಸದೆ ತಲೆ ತಗ್ಗಿಸಿದ್ದ. ಒಂದು ಕ್ಷಣ ತಾನು ತಪ್ಪು ಮಾಡಿದೆನಾ ಅಂತ ಅವನು ಯೋಚಿಸಿದರೂ ತಪ್ಪಲ್ಲ. ಸರಿಯೇ ಎಂದಿತು ಅವನ ಮನಸ್ಸು. ನಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಅಷ್ಟೇ. ಇನ್ಮೇಲೆ ಎಲ್ಲಿಗೂ ಹೋಗೋದಿಲ್ಲ, ಸರಿನಾ ಅವನು ಹೇಳಿದಾಗ ತಲೆಯಾಡಿಸಿದಳು. ಹೇಗಿದ್ರೂ ನಿನ್ನ ಅಕ್ಕಂದಿರ ಮದುವೆಯೇನೋ ಮುಗಿಯಿತು, ಈಗ ನಿನ್ನ ಸರದಿ, ಅಂದರೆ ನನ್ನದು. ಏನು ಯೋಚನೆ ಮಾಡಿದ್ಯಾ? ಹೀಗಾದ್ರೂ ಪ್ರೀತಿ ಇದೆ ಅಂತ ಒಪ್ಕೋತೀಯಾ? ಅವಳ ಕಣ್ಣನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ತಲೆ ತಗ್ಗಿಸಿಯೇ ಕುಳಿತಿದ್ದಳು. ಏನಾದ್ರೂ ಹೇಳು ಚಿನ್ನು. ನಯವಾಗಿ ಅವನು ಮತ್ತೆ ಕೇಳಿಕೊಂಡಾಗಲೂ ಕೂಡ ಸುಮ್ಮನಿದ್ದಿದ್ದು ಕಂಡು ಅವನೇ ಸುಮ್ಮನಾದ. ನಾನೇನು ಬಲವಂತ ಮಾಡೋದಿಲ್ಲ ಚಿನ್ನು, ನಿನ್ನಿಷ್ಟ. ನೀನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವವರೆಗೂ ನಾನು ಕಾಯ್ತೀನಿ ಅವನು ಹೇಳಿದಾಗ ಅವನ ಮಾತುಗಳಿಗೆ ಸೋತು ಹೋಗಿದ್ದಳು.
ಆದರೆ ತನ್ನ ತಾಯಿಯ ಬಳಿ ಮೊದಲು ಹೇಳಿಕೊಂಡು ನಂತರ ಅವನಿಗೆ ತನ್ನ ನಿರ್ಧಾರ ತಿಳಿಸಲು ನಿರ್ಧರಿಸಿದಳು. ಅಂದು ವಿನೋಬ ನಗರದ ಬಳಿ ಅವಳ ಜೊತೆಗೆ ಬಂದವನೇ ಅವಳನ್ನು ಇಳಿಸಿ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಇಬ್ಬರಿಗೂ ಪರಿಚಯದ ಧ್ವನಿ ಕೇಳಿ ನಿಂತರು. ಹೇ ಯಶವಂತ್, ಚೆನ್ನಾಗಿದೀಯಾ? ಸಲುಗೆಯಿಂದ ಅವನನ್ನು ಮಾತನಾಡಿಸಿದ ಪರಿಗೆ ಅವಳು ಆಶ್ಚರ್ಯಗೊಂಡಳು. ಅಮ್ಮ, ನಿನಗೆ ಗೊತ್ತು? ಅವಳು ಪ್ರಶ್ನಿಸಿದಳು. ಇದೇನೇ ರಜನಿ, ಹೀಗೆ ಕೇಳ್ತೀಯಾ? ನಿನ್ನ ಇಬ್ಬರ ಅಕ್ಕಂದಿರ ಮದುವೆಗೆ ಎಲ್ಲ ಥರದ ಸಹಾಯ ಮಾಡಿದ್ದು ಈ ಯಶವಂತ್. ಆದರೆ ಈ ವಿಷಯವನ್ನು ನಾನೇ ನಿನಗೆ ಹೇಳಿರಲಿಲ್ಲ. ಯಶವಂತ್ ಕೂಡ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದ. ಅದಕ್ಕೆ ನಿನಗೆ ಹೇಳಿರಲಿಲ್ಲ ಅಷ್ಟೇ. ಯಶವಂತ್, ಇಲ್ಲಿವರೆಗೂ ಬಂದು ಮನೆಗೆ ಬರದೇ ಹೋಗ್ತಿದೀಯಾ? ಬಾ ಒಳಗೆ. ರಜನಿ, ಯಶವಂತ್ ಜೊತೆಗೆ ಬಾ. ದರ್ಶಿನಿ ಹೇಳಿ ಮನೆಗೆ ಹೋದರೆ ಅವಳು ಕೈಕಟ್ಟಿ ಅವನನ್ನೇ ನೋಡುತ್ತಾ ನಿಂತಿದ್ದಳು. ಅಮ್ಮ ತಾಯಿ ಚಾಮುಂಡೇಶ್ವರಿ, ನನ್ನ ಹುಡುಗಿಯಿಂದ ಇವತ್ತು ನೀನೇ ಕಾಪಾಡಬೇಕು. ನಾನಂತೂ ಮನೆಯೊಳಗೆ ಹೋಗ್ತಿದ್ದೀನಿ, ಬಾಯ್ ಹೇಳಿದವನೇ ಗಾಡಿಯಿಂದ ಇಳಿದು ಒಳಗೆ ಓಡಿದನು. ಅವನ ಪರಿಗೆ ಒಮ್ಮೆ ಹೆಮ್ಮೆಯೂ ಆವರಿಸಿತ್ತು. ಆದರೆ ನಿಜವಾಗ್ಲೂ ಏನಾಯ್ತು ಅಂತ ಅಮ್ಮನನ್ನೇ ಕೇಳಬೇಕು. ಇವನಂತೂ ಹೇಳೋದೇ ಇಲ್ಲ. ಅವಳು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಒಳಗೆ ಹೋದಳು. ಮನೆ ಅಳಿಯನಿಗಿಂತಲೂ ಹೆಚ್ಚಿನ ಸೇವೆ ಅವನ ಪಾಲಾಗಿತ್ತು. ಸಂತೃಪ್ತಿಯಿಂದಲೇ ಎಲ್ಲವನ್ನೂ ಸ್ವೀಕರಿಸಿದನು. ದರ್ಶಿನಿ ಅಡಿಗೆ ಮನೆಗೆ ಹೋದ ತಕ್ಷಣವೇ ಕೈಯಲ್ಲಿದ್ದ ಸ್ವೀಟನ್ನು ಅವಳ ಬಾಯಿಗೆ ತುರುಕಿದ. ಅವನನ್ನು ಬೀಳ್ಕೊಟ್ಟು ಮನೆಯೊಳಗೆ ಬಂದು ದರ್ಶಿನಿ ಬಳಿ ಯಶವಂತ್ ಬಗ್ಗೆ ಕೇಳಿದಳು. ಅವನು ಹೇಗೆ ಗೊತ್ತು ನಿನಗೆ? ಅಯ್ಯೋ ರಜನಿ, ಅವನು ಅವತ್ತು ಇಲ್ಲಿಗೆ ಬರದೇ ಇದ್ದಿದ್ದರೆ ನಿಮ್ಮ ಅಕ್ಕಂದಿರ ಮದುವೆಯಾದ್ರೂ ಆಗ್ತಿತ್ತಾ? ನಿಜವಾಗೂ ಇಲ್ಲ ಅನ್ಸುತ್ತೆ. 6 ತಿಂಗಳ ಕೆಳಗೆ ಅವನೇ ಬಂದು ಪರಿಚಯಿಸಿಕೊಂಡು ನಿನ್ನ ಇಬ್ಬರು ಅಕ್ಕಂದಿಯರಿಗೆ ಒಳ್ಳೆ ಮನೆತನದಿಂದ ಹುಡುಗನನ್ನು ಹುಡುಕಿ ಮದುವೆ ಎಲ್ಲ ಅವನೇ ನೋಡಿಕೊಂಡ. ನಿನಗೆ ಹೇಳಬಾರದು ಅಂತ ಕೂಡ ಹೇಳಿದ್ದ. ಅದಕ್ಕೆ ನಿನ್ನ ಬಳಿ ಏನೂ ಹೇಳಿರಲಿಲ್ಲ. ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಬಂದು ನಮ್ಮನ್ನ ಕಾಪಾಡುತ್ತಾನೆ ಅಂತ ನೀನೇ ಹೇಳಿದ್ದೆ ಅಲ್ವಾ? ಅವನು ಪ್ರತ್ಯಕ್ಷವಾಗದೇ ಇದ್ದರೂ ಕೂಡ ಇಂಥವರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಾನೆ. ದರ್ಶಿನಿ ಹೇಳಿದ ಮಾತುಗಳನ್ನು ಕೇಳಿ ತಟಸ್ಥಳಾಗಿ ನಿಂತು ಬಿಟ್ಟಳು. ಅಮ್ಮ, ಅವನ್ಯಾರು? ಕೇಳಬಾರದು ಎಂದುಕೊಂಡರೂ ಕೂಡ ಕುತೂಹಲವನ್ನು ತಡೆಯಲಾರದೆ ಅವನ ಬಗ್ಗೆ ಕೇಳಿಬಿಟ್ಟಳು. ಅಯ್ಯೋ, ಅವನ್ಯಾರೋ ಅಂತ ನಿನಗೆ ಗೊತ್ತಿಲ್ವಾ? ಸುರಭಿ ಫೌಂಡೇಶನ್ನ ಯಜಮಾನ ಅವನು. ನಮ್ಮಂಥ ಎಷ್ಟೋ ಬಡವರಿಗೆ ದಾನ ಧರ್ಮ ಮಾಡಿದ ಕುಟುಂಬವದು. ಈಗಲೂ ಅಷ್ಟೇ, ಅದೆಷ್ಟೋ ಜನರಿಗೆ ಉದ್ಯೋಗ ಕಲ್ಪಿಸಿ ಅವರ ಬಾಳನ್ನು ಹಸನ್ಮುಖಿ ಮಾಡುತ್ತಿರುವವರು. ದರ್ಶಿನಿ ಹೇಳಿದ್ದನ್ನು ಕೇಳಿ ಒಮ್ಮೆ ತಲೆ ತಿರುಗಿದಂತಾಗಿ ಕುಸಿದು ಬಿಟ್ಟಳು. ದರ್ಶಿನಿ ಆತಂಕಗೊಂಡವರೇ ಓಡಿ ಹೋಗಿ ಒಂದು ಗ್ಲಾಸ್ ನೀರು ತಂದು ಅವಳ ಮುಖಕ್ಕೆ ಚುಮುಕಿಸಿದಾಗ ಎಚ್ಚೆತ್ತವಳೆ ನಾನು ಕೇಳಿದ್ದೆಲ್ಲವೂ ಸತ್ಯವೇ ಎಂಬಂತೆ ತಾಯಿಯ ಮುಖವನ್ನು ನೋಡಿದ್ದಳು. ಹೌದು, ಅವರ ತಾಯಿ ಹೇಳಿದ್ದೆಲ್ಲವೂ ಸತ್ಯ ಎನ್ನುವುದು ಅವಳಿಗೆ ಸ್ಪಷ್ಟವಾಗಿತ್ತು. ತನಗೇನೂ ಆಗಿಲ್ಲ ಎಂದು ಹೇಳಿ ಮುಖದ ಮೇಲೆ ನಗುವನ್ನು ಹೊತ್ತು ಅಮ್ಮನನ್ನು ಸಮಾಧಾನಿಸಿದಳು. ಮಾರನೇ ದಿನ ಅವನನ್ನು ಭೇಟಿಯಾಗಲು ಕಾಯುತ್ತಿದ್ದಳು. ಅವನಿಗೂ ಕೂಡ ತನ್ನ ವಿಚಾರವೆಲ್ಲ ತಿಳಿದಿರುತ್ತದೆ ಎನ್ನುವುದು ಖಚಿತವಾಗಿತ್ತು. ಅವಳನ್ನು ಎದುರಿಸಲು ಧೈರ್ಯ ಮಾಡಿ ಬಂದಿದ್ದನು. 6 ತಿಂಗಳ ಹಿಂದೆಯೇ ನೀನು ನನಗೆ ಪ್ರಪೋಸ್ ಮಾಡಿದಾಗ ನಾನೇನೂ ಹೇಳಿರಲಿಲ್ಲ. ಯಾಕಂದ್ರೆ ನನ್ನ ಅಕ್ಕಂದಿರ ಮದುವೆಯಾಗಬೇಕಿತ್ತು. ಆದರೆ ಈ 6 ತಿಂಗಳೊಳಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಿನ್ನೆ ಕೂಡ ನೀನು ಅದನ್ನೇ ಕೇಳಿದಾಗ ಒಪ್ಪಿಕೊಳ್ಳಲು ನನ್ನ ಮನಸ್ಸು ಆತೊರೆಯುತ್ತಿತ್ತು. ಅಮ್ಮನ ಬಳಿ ನಾನೇ ಹೇಳಿ ಅವರ ಒಪ್ಪಿಗೆಯನ್ನು ಪಡೆದು ನಂತರ ನಿನ್ನ ಬಳಿ ಹೇಳಬೇಕು ಎಂದು ನಿನ್ನನ್ನು ಕಾಯಿಸಿದನೇ ವಿನಃ ಒಪ್ಪಿಗೆಯಿಲ್ಲ ಎಂದಲ್ಲ. ನಿನ್ನ ಬಗ್ಗೆ ಸಂಪೂರ್ಣವಾಗಿ ನನಗೇನೂ ಗೊತ್ತಿರಲಿಲ್ಲ. ಎಲ್ಲಿಯವರೆಗೂ ಅಂದರೆ ನಿನ್ನೆ ಅಮ್ಮನೇ ನಿನ್ನ ಬಗ್ಗೆ ಹೇಳೋವರೆಗೂ. ಅಮ್ಮ ನಿನ್ನ ಬಗ್ಗೆ ಹೇಳಿದ ನಂತರ ನಾನು ಮತ್ತೊಂದು ನಿರ್ಧಾರ ಮಾಡಿದೆ. ನಮ್ಮಿಬ್ಬರ ಅಂತಸ್ತುಗಳು ಬೇರೆ, ಹಾಗಾಗಿ ನನಗೆ ಒಪ್ಪಿಗೆ ಇಲ್ಲ. ಅವಳು ಹೇಳಿದ ಕ್ಷಣವೇ ಅವನು ನಗಲಾರಂಭಿಸಿದ. ಅವನ ನಗುವಿನ ಕಾರಣ ತಿಳಿಯದೆ ಪಿಳಿ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಿದ್ದಳು. ಪೆದ್ದು ಕಣೆ ನೀನು ಹೀಗೆ ಯೋಚಿಸ್ತೀಯಾ ಅಂತ ನನಗೆ ನೆನ್ನೆನೇ ಗೊತ್ತಾಯ್ತು. ಅದಕ್ಕೆ ನಾನು ಕೂಡ ಸಿದ್ಧವಾಗಿ ಬಂದೆ. ಅಲ್ವೇ ಚಿನ್ನು, ನೀನು ಬುದ್ಧಿವಂತಳು.
ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತೀಯಾ ಅಂತ ಅಂದುಕೊಂಡರೆ ನೀನು ಈ ರೀತಿ ಅರ್ಥ ಮಾಡಿಕೊಳ್ತೀಯಾ ಅಂತ ಗೊತ್ತಿರಲಿಲ್ಲ. ನೋಡಮ್ಮ, ನಾನು ಇಷ್ಟಪಟ್ಟಿದ್ದು ನಿನ್ನನ್ನು, ಆಸ್ತಿ ಅಂತಸ್ತು ಅಲ್ಲ. ನಮ್ಮಿಬ್ಬರ ನಡುವೆ ಪ್ರೀತಿ ಗಟ್ಟಿಯಾಗಿ ಕುಳಿತು ಬಿಟ್ಟಿದೆ. ಆಸ್ತಿ ಅಂತಸ್ತಲ್ಲಿ ದೊಡ್ಡವರು ನಾವು, ಆದರೆ ನಿನ್ನ ಪ್ರೀತಿಯಲ್ಲಿ ನಾನಿನ್ನೂ ಚಿಕ್ಕ ಮಗು ಕಣೆ. ಈ ಮಗುನ ನಿನ್ನ ಮಡಲಿಗೆ ಹಾಕಿ ಎಲ್ಲ ಜವಾಬ್ದಾರಿಯನ್ನು ನಿನಗೆ ಕೊಡಬೇಕು ಅಂತ ನಾನಂದುಕೊಂಡರೆ ನೀನೇನೋ ತ್ಯಾಗಮಯಿ ಥರ ನಿನ್ನ ಪ್ರೀತಿನ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಿದೀಯಾ? ಅವನು ಹೇಳುತ್ತಾ ಅವಳ ಎದುರು ಬಂದು ಅವಳ ಎರಡೂ ಕೈಗಳನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡನು. ಅವಳ ಕಣ್ಣನ್ನೇ ನೋಡುತ್ತಿದ್ದಾಗ ಅವನಲ್ಲೇ ಸೋತು ಶರಣಾಗಿ ಬಿಡುತ್ತೇನೇನೋ ಅನಿಸುತ್ತಿತ್ತು ಅವಳಿಗೆ. ನನ್ನ ಬಿಟ್ಟು ಬದುಕುವ ಶಕ್ತಿ ನಿನಗಿದೆಯಾ ಚಿನ್ನು? ಅವನು ಕೇಳಿದರೆ ಸ್ವತಃ ಅವಳಿಗೆ ಗೊತ್ತಿಲ್ಲದಂತೆ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು. ನಾವಿಬ್ಬರು ಮದುವೆಯಾಗೋಣ್ವಾ? ಅವನು ಮತ್ತೆ ಕೇಳಿದಾಗ ಹ್ಞೂ ಎಂದು ತಲೆಯಾಡಿಸಿದಳು. ಅವಳ ಮುದ್ದಾದ ಪ್ರತಿಕ್ರಿಯೆಗೆ ಅವನಂತೂ ಪ್ರೀತಿಯಲ್ಲಿ ಈಜಾಡುತ್ತಿದ್ದೀನೇನೋ ಅನಿಸುವಂತಿತ್ತು. ನಿಜವಾಗ್ಲೂ? ತುಂಟನಗೆಯೊಂದಿಗೆ ಅವನು ಕೇಳಿದಾಗ ಎಚ್ಚೆತ್ತವಳೆ ಕೈ ಬಿಡಿಸಿಕೊಂಡು ನಿಂತಳು. ಗೊತ್ತಿದ್ದು ಕೇಳ್ತೀಯಾ ಅಲ್ವಾ? ಅವಳು ಮುನಿಸಿಕೊಂಡರೆ ಮಗುವಿಗಿಂತ ಹೆಚ್ಚು ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ. ಎದುರಿಗೆ ನಿಂತಿದ್ದವನ ಹೃದಯ ಏರುಪೇರಾಗಿದ್ದಂತೂ ಸುಳ್ಳಲ್ಲ. ತಮಾಷೆ ಕೂಡ ಮಾಡಬಾರದಾ? ಅವನು ಕೇಳಿದಾಗ ಹುಸಿಕೋಪದಿಂದ ಅವನ ಬೆನ್ನನ್ನು ಬಗ್ಗಿಸಿದವಳೆ ಗುದ್ದಿದಳು. ಇಬ್ಬರ ಪ್ರೀತಿಯ ದಿನಗಳು ಸಾಗುತ್ತಲೇ ಇತ್ತು. ಪ್ರತಿದಿನವೂ ಪ್ರೀತಿ ಹೆಚ್ಚಾಗುತ್ತಲೇ ಇತ್ತು. ಒಬ್ಬರ ಕೆಲಸದ ಬಗ್ಗೆ ಮತ್ತೊಬ್ಬರಿಗೆ ಗೌರವ ಮೂಡುತ್ತಿತ್ತು. ತಮಾಷೆ, ಪ್ರೀತಿ, ಹುಸಿಗೋಪ, ಮುನಿಸು, ಕಾಡುವಿಕೆ, ಜಗಳ ಎಲ್ಲವೂ ಸರಾಗವಾಗಿ ನಡೆಯುತ್ತಿತ್ತು. ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಷ್ಟು ದುಪ್ಪಟ್ಟು ಪ್ರೀತಿ ನಮಗೆ ಸಿಗುತ್ತದೆ ಎಂಬ ಭಾವ ಇಬ್ಬರಲ್ಲಿಯೂ ತುಂಬಿತ್ತು. ಇಬ್ಬರ ಮನೆಯಲ್ಲಿಯೂ ಕೂಡ ಒಪ್ಪಿದ್ದರಿಂದ ಎಲ್ಲ ಕಡೆಯೂ ಸುತ್ತಾಡುತ್ತಿದ್ದರು. ಹೆಚ್ಚಿನ ಸಮಯ ಕಳೆಯಲು ಅವರು ಹೋಗುತ್ತಿದ್ದದ್ದು ಕುಂದುವಾಡ ಕೆರೆಯ ಬಳಿಯೇ. ಪ್ರಕೃತಿಯ ಸೊಬಗನ್ನ ನೋಡುತ್ತಾ ಇಬ್ಬರೂ ಸಮಯ ಕಳೆಯುತ್ತಿದ್ದರು. ಪರಿಶುದ್ಧವಾದ ಪ್ರೀತಿಯು ಅವರಿಬ್ಬರ ನಡುವೆ ಅಡಗಿ ಕುಳಿತಿತ್ತು. ಅಂದು ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಬರುವೆ ಎಂದು ಅವಳ ಅಮ್ಮನಿಗೆ ಹೇಳಿ ಹೊರಟಳು. ದಾರಿಯಲ್ಲಿ ಹೋಗುವಾಗ ಅವನಿಗೂ ಕೇಳಿದಳು. ಸಮಯವಿಲ್ಲ ಎಂದು ಅವನು ಹೇಳಿದ್ದರಿಂದ ಒಬ್ಬಳೇ ಹೊರಟಳು. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದಳು. ಅಲ್ಲಿದ್ದ ಸ್ವಾಮಿಗಳೊಬ್ಬರು ಭವಿಷ್ಯವನ್ನು ನುಡಿಯುತ್ತಿದ್ದರು. ಅವರ ಬಳಿ ಎದ್ದು ಹೋಗಿ ನಿಂತಳು. ಅವಳನ್ನೇ ನೋಡುತ್ತಿದ್ದವರ ಕಣ್ಣಿಗೆ ಬಹುಶಃ ಅವಳ ಭವಿಷ್ಯ ಅವರಿಗೆ ತಿಳಿದಿತ್ತೇನೋ. ಬಾ ಮಗು, ಕೂತ್ಕೋ ಹೇಳಿದೊಡನೆ ಅಲ್ಲೇ ಕುಳಿತಳು. ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಕೆಲವೊಬ್ಬರನ್ನು ಬೇಗನೆ ಕರೆಸಿಕೊಳ್ಳುತ್ತಾನೆ. ಪ್ರೀತಿಯಲ್ಲಿದ್ದವರಿಗೆ ಏನನ್ನೂ ಕೇಳಲು ಅವರು ಬಯಸುವುದಿಲ್ಲ. ನಿನ್ನ ಪ್ರೀತಿಯ ಆಯಸ್ಸು ಹೆಚ್ಚಿನ ದಿನ ಬಾಳೋದಿಲ್ಲ. ಅವರು ಹೇಳುತ್ತಿದ್ದಂತೆ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿದ್ದಂತೆ ಭಾಸವಾಗಿತ್ತು ಅವಳಿಗೆ. ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ಕೂಡ ಅವಳಿಗೆ ತಿಳಿದಿರಲಿಲ್ಲ. ಯಾರೋ ಬಂದು ಎಬ್ಬಿಸಿದಾಗ ಸುತ್ತಲೂ ನೋಡಿದಳು. ಅಲ್ಲಿದ್ದ ಸ್ವಾಮಿಗಳು ಅವಳ ಕಣ್ಣಿಗೆ ಕಾಣಿಸದೇ ಇದ್ದಾಗ ಹುಡುಕಾಡಿದಳು. ಬೇರೊಬ್ಬರನ್ನು ಕೇಳಿದಾಗ ಅವರಾಗಲೇ ಹೊರಟರು ಎಂದು ಹೇಳಿದ್ದರು. ಭಾರವಾದ ಹೆಜ್ಜೆಗಳನ್ನಿಟ್ಟು ಮನೆಯತ್ತ ಪಯಣಿಸದೆ ಕುಂದುವಾಡ ಕೆರೆಯತ್ತ ಹೋದಳು. ಮನಸ್ಸಿನಲ್ಲಿ ಅವನಿಗೇನೂ ಆಗದಿರಲಿ ಎಂದು ಸಾವಿರಾರು ಬಾರಿ ಕೇಳಿಕೊಂಡಿದ್ದಳು. ವಿಧಿಯಾಟದ ಮುಂದೆ ಎಲ್ಲರೂ ತಲೆಬಾಗಲೇಬೇಕಲ್ಲವೇ? ಬಿಸಿಲಿನ ತಾಪಕ್ಕೆ ಅವಳ ಮೈಯೆಲ್ಲ ಸುಡುವಂತಿತ್ತು. ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲವೆಂದು ದರ್ಶಿನಿ ಯಶವಂತ್ಗೆ ಕರೆ ಮಾಡಿ ಹೇಳಿದಾಗ ತಕ್ಷಣವೇ ಅವಳನ್ನು ಹುಡುಕಲು ಹೋದನು. ದೇವಸ್ಥಾನದಲ್ಲಿ ಎಲ್ಲೂ ಕಾಣದಿದ್ದಾಗ ಭಯಪಟ್ಟನು. ಒಮ್ಮೆ ಕುಂದುವಾಡ ಕೆರೆಯನ್ನು ನೆನೆಯುತ್ತಲೇ ಅಲ್ಲಿಗೆ ಹೋದನು. ಸುತ್ತಲೂ ಹುಡುಕಾಡಿದಾಗಲೂ ಸಿಕ್ಕಿಲ್ಲ ಎಂದುಕೊಂಡು ಹಿಂದೆ ತಿರುಗಿದವನಿಗೆ ಮೂಲೆಯಲ್ಲಿ ಕುಳಿತು ಬಿಕ್ಕಳಿಸುತ್ತಿದ್ದವಳ ಧ್ವನಿಗೆ ಹೆದರಿದನು. ಅವಳನ್ನು ಹುಡುಕಿ ಸಮಾಧಾನಿಸುವಷ್ಟರಲ್ಲಿ ಅವನಿಗೆ ಸಾಕಾಯಿತು. ಆದರೆ ಕಾರಣವನ್ನು ಮಾತ್ರ ಹೇಳುತ್ತಿರಲಿಲ್ಲ ಹುಡುಗಿ. ತುಂಬ ಹೆದರಿದ್ದಾಳೆ ಅಂದುಕೊಂಡವನು ಅವಳನ್ನು ಮನೆಗೆ ಬಿಟ್ಟು ಬರಲು ತಯಾರಾದನು. ಮನೆಗೆ ಬಂದರೂ ಕೂಡ ಪ್ರಪಂಚದ ಅರಿವೇ ಅವಳಿಗಿರಲಿಲ್ಲ. ಯಾರೇನೇ ಕೇಳಿದರೂ ಬಾಯಿ ಬಿಟ್ಟಿರಲಿಲ್ಲ. ವಾರ ಕಳೆದರೂ ಅವಳು ಅದೇ ಸ್ಥಿತಿಯಲ್ಲಿದ್ದಳು. ದರ್ಶಿನಿ ತುಂಬ ಹೆದರಿದ್ದರು. ಅವರ ಮನವನ್ನು ಅರಿತವನೇ ಚಿನ್ನು ಬಳಿ ಮಾತಾಡಬೇಕು ಎಂದು ನಿರ್ಧರಿಸಿದ.
ಕೋಣೆಯೊಳಗೆ ಹೋದವನು ಎದುರಲ್ಲಿ ಕುಳಿತಿದ್ದರೂ ಪ್ರತಿಕ್ರಿಯೆ ನೀಡಿರಲಿಲ್ಲ ಅವಳು. ಅವಳ ಮುಂದೆ ಕಿರುಚಾಡಿ ಅರಚಿದರೂ ಪ್ರಯೋಜನ ಬರಲಿಲ್ಲ. ಅವನ ವರ್ತನೆಯೇ ಈಗ ಬದಲಾಗತೊಡಗಿತ್ತು. ಮೊದಲ ಬಾರಿ ಅವಳ ಹಣೆಗೆ ಚುಂಬಿಸಿದ. ಆದರೆ ಹುಡುಗಿಯಲ್ಲಿ ಏನೂ ಬದಲಾವಣೆಯಾಗಲಿಲ್ಲ. ಹೆದರಿ ಅವಳ ಮೈಮೇಲಿದ್ದ ದುಪ್ಪಟವನ್ನು ಕಿತ್ತೆಸೆದ. ಅವಳ ಬಟ್ಟೆಯ ತೋಳನ್ನು ಅರಿದಾಗಲೂ ಅವಳು ಪ್ರತಿಕ್ರಿಯೆ ನೀಡದಿದ್ದಾಗ ಅವನೇ ಭಯಗೊಂಡನು. ಹೊರಗೆ ಹೋಗಿ ದರ್ಶಿನಿ ಬಳಿ ಆಸ್ಪತ್ರೆಗೆ ಸೇರಿಸಬೇಕು ಎಂದು ಹೇಳಿದನು. ಆಸ್ಪತ್ರೆಗೆ ಹೋಗುವ ದಾರಿಯ ಮಧ್ಯೆಯೇ ಅವಳ ಸ್ಥಿತಿ ಗಂಭೀರವಾಗಿ ಉಸಿರಾಟ ತೊಂದರೆಯನ್ನು ಅನುಭವಿಸುತ್ತಾ ಪ್ರಾಣವನ್ನೇ ಬಿಟ್ಟಳು. ಎದುರಿದ್ದವನ ಸ್ಥಿತಿಯನ್ನು ನೋಡಲು ಯಮಧರ್ಮನೇ ಬರಬೇಕಾಯಿತೇನೋ. ಅವಳ ಕೈಯನ್ನೊಮ್ಮೆ ಹಿಡಿದು ನೋಡಿದ. ಅವಳಾಗಲೇ ಇಹವನ್ನು ತೊರೆದಿದ್ದಳು. ಅವನ ಹೃದಯವೇ ನಿಂತಂತಾಯಿತು ಅವನಿಗೆ. ಅದೆಷ್ಟು ಕಣ್ಣೀರು ಸುರಿಸಿದನೋ ಅವನಿಗಂತೂ ತಿಳಿಯಲೇ ಇಲ್ಲ. ಆಸ್ಪತ್ರೆಗೆ ಬಂದರೂ ಪ್ರಯೋಜನವಾಗಲಿಲ್ಲ. ಅವಳ ಶವವನ್ನು ಹೊತ್ತು ಬಂದ ಗಾಡಿಯಲ್ಲಿಯೇ ಹಿಂತಿರುಗಿ ಹೋದರು. ಅವಳ ಮೇಲೆ ಹಾರಗಳನ್ನು ಹಾಕಿದ್ದರೆ ಅದನ್ನು ನೋಡಲಾಗದ ಅವನ ಹೃದಯವು ಏರುಪೇರಾಗಿತ್ತು. ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತಿದ್ದವನು ಹಾಗೆಯೇ ಕುಳಿತುಬಿಟ್ಟಿದ್ದ. ಎಲ್ಲರೂ ರಜನಿಯ ಶವವನ್ನು ಎತ್ತುಕೊಂಡು ಹೋದಾಗ ಅಲ್ಲೇ ಕುಳಿತಿದ್ದ ಯಶವಂತ್ ಅವನನ್ನು ಯಾರೋ ಎಬ್ಬಿಸಲು ಹೋದಾಗ ಅಲ್ಲಿಯೇ ಕೆಳಗೆ ಹೊರಳಿದನು. ದರ್ಶಿನಿಯವರಂತೂ ಎದೆ ಬಡಿದುಕೊಂಡಿದ್ದರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರೀತಿಯ ಉಸಿರೇ ನಿಂತಾಗ ತಾನಾದರೂ ಉಸಿರಾಡುವುದಕ್ಕೆ ಹೇಗೆ ಸಾಧ್ಯ? ಪ್ರೀತಿಯೇ ಸಾವನ್ನಪ್ಪಿದಾಗ ಮತ್ತೊಂದು ಪ್ರೀತಿಯಾದರೂ ಹೇಗೆ ಬದುಕುವುದು? ಪ್ರೀತಿಯನ್ನೇ ನಂಬಿ ಉಸಿರಾಡುತ್ತಿದ್ದ ಜೀವಕ್ಕೆ ಆ ಪ್ರೀತಿಯ ಉಸಿರೇ ನಿಂತಾಗ ಉಸಿರಾಡಲು ಕಷ್ಟವಾಯಿತು. ತನ್ನ ಪ್ರೀತಿಯೇ ಈ ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಅವಳಿಗೂ ಬದುಕುವುದಕ್ಕೆ ಧೈರ್ಯವೇ ಬರಲಿಲ್ಲ. ಕೊನೆಗೂ ಅವನಿಗೆ ಒಂದು ಮಾತು ಕೇಳದೆ ಹೇಳದೆ ಭೂಮಿಯನ್ನೇ ತೊರೆದಳು. ಅವಳಿಲ್ಲದೆ ಅವನೂ ಭೂಮಿಯನ್ನು ಬಿಟ್ಟು ಹೋದನು. ಯಾರೋ ಏನೂ ಹೇಳಿದರು ಅಂದ ಮಾತ್ರಕ್ಕೆ ಅದೆಲ್ಲವನ್ನೂ ನಂಬಿ ನಮ್ಮ ಇವತ್ತಿನ ನೆಮ್ಮದಿಯನ್ನು ನಾವು ಹಾಳು ಮಾಡಿಕೊಳ್ಳಬಾರದು. ಹೇಳಿದವರು ಯಾರು? ದೇವರುಗಳು ಅಲ್ಲ ಅಲ್ಲವೇ? ನಮ್ಮ ಹಣೆಬರಹದಲ್ಲಿ ಏನು ಬರೆದಿದ್ದರೆ ಅದೇ ನಡೆಯುತ್ತದೆ. ಅಲ್ಲಿಯವರೆಗೂ ನಮ್ಮ ಜೀವನವನ್ನು ನಾವು ಸಂತೋಷದಿಂದ ಸಾಗಿಸಬೇಕು ಅಷ್ಟೇ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.